ಹಾಯ್ ಫ್ರೆಂಡ್ಸ್, ಕಲರ್ಫುಲ್ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ ಯಾವ ಥರದ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಮಗುವಿನ ಜೊತೆಗೆ ನಾನು ಕಳೆದಿರುವಂಥ ಸುಂದರ ಕ್ಷಣಗಳನ್ನು ಶೇರ್ ಮಾಡ್ತೇನೆ. ನನ್ನ ಮಗುವಿಗೆ ಯಾವ ರೀತಿಯ ಡೈಪರ್ಸ್ ಅಥವಾ ಪ್ಯಾಂಪಸನ್ನೆಲ್ಲ ಬಳಸಿದ್ದೇನೆ ಅಥವಾ ಯಾವ ರೀತಿ ಬಟ್ಟೆಗಳನ್ನು ಬಳಸಿದ್ದೇನೆ, ನನ್ನ ಮಗು ಯಾವ ರೀತಿಯಾಗಿ ಅಂದರೆ ಒಂದು ತಿಂಗಳು ಕಳೆದಂತೆ ಯಾವ ರೀತಿಯಾಗಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಿದ್ದ. ಸೊ ಅದರ ಬಗ್ಗೆ ನಾನು ನಿಮ್ಮ ಜೊತೆ ವಿಡಿಯೋಗಳನ್ನು ಶೇರ್ ಮಾಡಬೇಕೆಂದಿದ್ದೇನೆ. ಇಲ್ಲಿ ಮಗು ಹೊಟ್ಟೆ ಎಳೆದುಕೊಂಡು ಮುಂದೆ ಬರಲು ಪ್ರಯತ್ನಿಸ್ತಾ ಇದ್ದ. ಈ ಸಮಯದಲ್ಲಿ ಮಕ್ಕಳು ತುಂಬಾ ಅಳ್ತಾರೆ. ಯಾಕಂತ ಹೇಳಿದರೆ ಅವರು ಪ್ರಯತ್ನಿಸಿದಾಗ ಅವರಿಗೆ ಪ್ರಯತ್ನ ಸಫಲವಾಗದಿದ್ದಾಗ ತುಂಬಾ ಅಳ್ತಾರೆ. ಬಟ್ಟೆಯನ್ನು ಮುಂದೆ ಬರುವಾಗ ಬಟ್ಟೆಯನ್ನು ಎಳೆದುಕೊಂಡು ಹಿಂದೆ ಆಗ್ತಾರೆ. ಇವಾಗ ಗೊತ್ತಾಯ್ತಾ, ಈ ರೀತಿಯಾಗಿ ಮುಂದೆ ಬರಲಿಕ್ಕೆ ಟ್ರೈ ಮಾಡ್ತಾರೆ. ತುಂಬ ಅಳ್ತಾರೆ ಅಂತ ಹೇಳಿ ನಾವು ಹಿಡ್ಕೊಳ್ಬಾರ್ದು ಜಾಸ್ತಿ ಹೊತ್ತು. ಮಕ್ಕಳನ್ನು ಅವರಷ್ಟಕ್ಕೆ ಅವರ ಕೆಲಸಗಳನ್ನು ಮಾಡಲು ಬಿಡಬೇಕು. ಓಕೆ. ಅಲ್ಲ ಒಳ್ಳೆ ಬರುತ್ತೆ. ನಿಧಾನ ಜಾಗ ಬಿಡುಡಾ. ಈ ಸಮಯದಲ್ಲಿ ಮಗುವಿಗೆ ಕಂಪ್ಲೀಟಾಗಿ 4 ತಿಂಗಳು ಆಗಿತ್ತು. ನನ್ನ ಅಮ್ಮ ನಾಳೆ ಹೋಗೋದಾದರೆ ಇವತ್ತು ಹಿಂದಿನ ದಿನ ನಾವು ಹೋಟೆಲ್ಗೆ ಹೋಗಿದ್ವಿ. ನಾವು ಐಸ್ ಕ್ರೀಮ್ ಪಾರ್ಟಿ ಮತ್ತು ಸ್ವಲ್ಪ ತಿಂಡಿ ಎಲ್ಲ ತಿಂದ್ವಿ ಹೋಟೆಲಲ್ಲಿ. ಯಾಕಂತ ಹೇಳಿದರೆ ಮರುದಿನ ಅಮ್ಮ ಹೋಗ್ತೇನೆ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ 4 ತಿಂಗಳ ದಿನದಂದು ನಾನು ಮಾಡಿರುವಂಥದ್ದು. ಅದು ಹೋಟೆಲ್ ಹೊಸತು ಓಪನ್ ಆಗಿರುವ ಕಾರಣ ಅಲ್ಲಿ ಅದನ್ನೆಲ್ಲ ಉದ್ಘಾಟನೆ ಮಾಡಿದ್ರಂತೆ. ಅದಕ್ಕೋಸ್ಕರ ಅಲ್ಲೆಲ್ಲ ಡೆಕೋರೇಷನ್ ಇತ್ತು. ಹಾಗೆ ನಾನು ಆ ಡೆಕೋರೇಷನಲ್ಲಿ ಸುಮ್ಮನೆ ನಾನು ಹಾಡಾಡಿಕೊಂಡು ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಇಲ್ಲಿ ನಾನು ಮಗುವಿಗೆ ಒಂದು ಒಳ್ಳೆಯ ರೀಲ್ಸ್ ಮಾಡಿದ್ದೆ. ಆ ರೀಲ್ಸಲ್ಲಿ ಸುಮ್ಮನೆ ಮಗು ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ಇದನ್ನೇ ನಾನೊಂದು ರೀಲ್ಸ್ ಆಗಿ ಮಾಡಿದ್ದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮಗುವಿನ ವಿಡಿಯೋ. ನಾನೊಂದು ಬೇರೆ ಕಂಪನಿದು ತರಿಸಿದ್ದು ಕಣೆ, ಸುಮ್ಮನೆ ಒಂದು ಸಲ ನೋಡುವ ಅಂತೇಳಿ. 99 ರೂಪಾಯಿಗೆ 8 ಪೀಸ್ ಇರುತ್ತೆ ಆಯಿತಾ. ಇದು ಮಮ್ಮಿ ಪೋಕೋ ಪ್ಯಾಂಟ್ಸ್ ಅಂತೇಳಿ ಸ್ಟ್ಯಾಂಡರ್ಡ್ ಆಯಿತಾ. ಇದು ಸಹ ಮೀಡಿಯಮ್ ಸೈಜ್ ನೋಡು. ಕೆ ಜಿ ಪ್ರಕಾರ ನೋಡು, 7 ರಿಂದ 12 kg. ಇಷ್ಟು ದೊಡ್ಡದು ತಗೋ ನೀನು. ಯಾಕಂತ ಹೇಳಿದರೆ ಮಗು 3 kg ಇದ್ದರೆ ಸಹ ಎಷ್ಟು 4 kg ಇದ್ದಾಳಲ್ಲ, ಆದರೂ ದೊಡ್ಡ ತಗೊಂಡ್ರೆ ಒಳ್ಳೆಯದು. ಇದು ತೊಗೊಳ್ಬೇಡ, ನಿನ್ನಿಷ್ಟ, ನಿಂಗೆ ಯಾವುದು ಬೇಕದು. ಇದು ಮಾತ್ರ ಚಡ್ಡಿ. ಇದು ನಾನು ಸುಮ್ಮನೆ ಬೇರೆ ಕಂಪನಿದು ನೋಡುವ ಹೇಗಿರುತ್ತೆ ಅಂತ. ನನಗೆ ಇದು ಇಷ್ಟ ಆಯಿತು ಮಾತ್ರ. ಇದರಲ್ಲಿ ನನಗೆ ಪಿಂಕ್ ಕಲರ್ ಬೇಕಿತ್ತು, ಇದು ಬ್ಲೂ ಕಲರ್ ಇದೆ ನೋಡಿಲ್ಲಿ ಚಡ್ಡಿ. ಇದು ನಾನು ಇದರಲ್ಲಿ ಇದು ಕಲರ್ ಉಂಟಲ್ಲ, ಇದು ಗೆರೆ ಇದು ಪಿಂಕ್ ಕಲರ್ದು ಇರುತ್ತೆ. ನನಗೆ ಪಿಂಕ್ ಕಲರ್ ಸಿಗಲಿಲ್ಲ, ಇದು ಬ್ಲೂ ಕಲರ್ ಸಿಕ್ಕಿತ್ತು. ನಾನು ಸುಮ್ಮನೆ ತರಿಸಿದ್ದು ನೋಡುವ ಹೇಗಿರುತ್ತೆ ಅಂತ. ಬೇರೆ ಕಂಪನಿದು ಚಡ್ಡಿ. ಈಗ ಹೀಗೆ ಇದು ಸಹ ಮೀಡಿಯಮ್ ದೊಡ್ಡ ಸೈಜ್. ನೀವೇನಾದರೂ ಮಗುವನ್ನು ಮಂಚದಲ್ಲಿ ಬಿಟ್ಟು ಹೋಗೋದಾದರೆ ಈ ರೀತಿಯಾಗಿ ಬಿಟ್ಟು ಹೋಗಬೇಡಿ. ನೀವು ಅಲ್ಲೇ ಇರೋದಾದರೆ ಮಾತ್ರ ಈ ರೀತಿಯಾಗಿ ಬಿಟ್ಟು ಹೋಗಿ. ಯಾಕಂತ ಹೇಳಿದರೆ ಮಗುವಿಗೆ ಬ್ಯಾಲೆನ್ಸ್ ಇರೋದಿಲ್ಲ. ಮಗು ಹೊರಲಾಡಿಕೊಂಡು ಆಚೆ ಬರುವಾಗ ಬೀಳುವ ಚಾನ್ಸಸ್ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ತಲೆದಿಂಬು ಕವರಾಗಿ ಇಟ್ಟಿದ್ದೇನೆ, ಆದರೂ ತುಂಬ ಕಷ್ಟ. ನನಗೆ ಒಬ್ಬರು ಹೇಳಿದರು, ಈ ರೀತಿ ಎದೆ ಹಾಲನ್ನು ಮಗುವಿನ ತಲೆಗೆ ಈ ರೀತಿಯಾಗಿ ಸವರಿದರೆ ಒಳ್ಳೆಯದು ಅಂತ. ನಾನು ಯಾವಾಗಾದರೂ ನೆನಪಾದಾಗ ಮಗುವಿನ ತಲೆಗೆ ಈ ರೀತಿ ಹಚ್ಚುತ್ತಾ ಇದ್ದೆ. ಜೊತೆಗೆ ಸ್ನಾನ ಮಾಡಿ ಆದಮೇಲೆ ನಾನು ಎಣ್ಣೆಯನ್ನು ಕೂಡ ಹಚ್ತಾ ಇದ್ದೆ ಮಗುವಿನ ತಲೆಗೆ. ಅದು ಅಂದರೆ ಡ್ರೈ ಆಗಿರುತ್ತಲ್ಲ ತಲೆ ಕೂದಲೆಲ್ಲ, ಅದೆಲ್ಲ ಡ್ರೈ ಆಗಬಾರ್ದು ಅಂತ. ಯಾಕೆ ಗೊತ್ತಾಯ್ತಾ, ಡ್ರೈ ಬಿಡಬೇಡ, ಡ್ರೈ ಒಂಥರ ಒಣಗಿದಾಗೆ ಆಗುತ್ತೆ. ಈಗ ನಾನು ಎಣ್ಣೆ ಹಚ್ಚಿದೆ, ನಿಮಗೆ ಏನು ಡೌಟ್ ಬೇಡ, ಹೆದರಿಕೆ ಬೇಡ, ಹಚ್ಚು. ಅದೇ ಡ್ರೈ ಇರುತ್ತೆ, ಒಣಗಿದಾಗಿರೋದು ಬೇಡ ಮಗು ಆಯಿತಾ. ಅಂದರೆ ಹೀಗಿರುತ್ತೆ. ಇದಕ್ಕೆ 10 ರೂಪಾಯಿ 20 ರೂಪಾಯಿ ಅಷ್ಟೇ. ಇದು ಇಷ್ಟು ಕೊಡಲಿಕ್ಕೆಲ್ಲ. ಇದನ್ನು ಒಂದು ಸ್ಪೂನಲ್ಲಿ ಹಾಲು ಹಾಕಬೇಕು. ನಿನ್ನ ಹಾಲು ಹಾಕಿ ಅದರಲ್ಲಿ ಒಂದು 3 ರೌಂಡ್ ಅಥವಾ 5 ರೌಂಡ್ ಈ ಥರ ಸುತ್ತಿಸಬೇಕು ಅಷ್ಟೇ. ಅದನ್ನು ಮತ್ತೆ ಮಗುವಿಗೆ ಕುಡಿಸಬೇಕು. ಇದು 15 ದಿನಕ್ಕೊಂದು ಸಲ ಕೊಡಬೇಕು. ಇದು ಚಿನ್ನದ ಮಾತ್ರ, ಎಲ್ಲರೂ ಕೊಡ್ತಾರೆ. ಚಿನ್ನೆ ಅಂದರೆ ಮಕ್ಕಳು ಹಠ ಮಾಡೋದು ಕಡಿಮೆ ಮಾಡ್ತಾರೆ. ಅಂದರೆ ಇದು ಕಣೆ ನೋಡು, ಈ ಥರ ಇರುತ್ತೆ. ಗೊತ್ತಾಯ್ತಾ. ಇದನ್ನು ಅರೆದು ಸ್ವಲ್ಪ ಜೇನುತುಪ್ಪಲ್ಲಿ ಕೊಡಬೇಕು. ಕಲ್ಲಲ್ಲಿ ಅರೆದು ಜೇನುತುಪ್ಪದಲ್ಲಿ ಕೊಡೋದು ಅಷ್ಟೇ. ಅದು ಮಾತಾಡಲಿಕ್ಕೆ ಮಕ್ಕಳು. ನಿಮ್ಮ ಅಮ್ಮನ
ಅಮ್ಮ ಹೋಗಿ ಒಂದು 2 ತಿಂಗಳ ನಂತರ ನಾನು ಮತ್ತೆ ತಾಯಿ ಮನೆಗೆ ಹೋಗಿದ್ದೆ. ಆವಾಗ ಮಗುವಿಗೆ ಒಂದು 5 ತಿಂಗಳೇನು ಅಷ್ಟೇ ಆಗಿತ್ತು. ಅಲ್ಲಿ ತೊಟ್ಟಿಲಿಲ್ಲದ ಕಾರಣ ನಾವು ಸೀರೆಯಲ್ಲಿ ಈ ರೀತಿಯಾಗಿ ಮಲಗಿಸಿದೆವು. ಸೊ ಮನೆಯಲ್ಲಿ ಮಂಚ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ನೆಲದಲ್ಲಿ ಈ ರೀತಿ ಬೆಡ್ಶೀಟ್ ಹಾಕಿ, ಇದು ಹಂಚಿನ ಮನೆ ಆಗಿರೋದ್ರಿಂದ ತುಂಬ ಕೋಲ್ಡ್ ಆಗಿತ್ತು. ಮತ್ತು ಮಳೆಗಾಲ ಸೆಪ್ಟೆಂಬರ್ ತಿಂಗಳಾಗಿತ್ತು. ಸೊ ರಿಟರ್ನ್ ಬರುವಾಗ ಅವನಿಗೆ ಜ್ವರ ಕೂಡ ಬಂದಿತ್ತು. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮತ್ತು ಮಗು ನಾವು ಮಂಗಳದೇವಿ ಜಾತ್ರೆಗೆ ಹೋಗಿದ್ವಿ ದಸರಕ್ಕೆ. ತುಂಬ ಚೆನ್ನಾಗಿತ್ತು. ಮಗು ಮಾತ್ರ ಚಿಕ್ಕದಿದ್ದ, ಅದಕ್ಕೆ ಅವನಿಗೆ ಟೋಪಿ ಮತ್ತು ಕಾಲಿಗೆ ಸಾಕ್ಸ್ ಎಲ್ಲ ಹಾಕಿ ಕರ್ಕೊಂಡು ಹೋಗಿದ್ದೆ. ಅಂದರೆ ರಾತ್ರಿ ಹೋಗಿರುವ ಕಾರಣ ತುಂಬ ಚಳಿ ಎಲ್ಲ ಇರುತ್ತೆ. ನನ್ನ ಹಸ್ಬೆಂಡ್ ನಮ್ಮದು ವೀಡಿಯೋ ಫೋಟೋ ತೆಗಿಯೋ ಬದಲು ಊರವ್ರದ್ದು ವೀಡಿಯೋ ಫೋಟೋ ತೆಗಿತಿದ್ದಾರೆ, ಗೊತ್ತಾಯ್ತಾ? ಜಾತ್ರೆದೆಲ್ಲ ತೆಗಿತಾ ಇದ್ದಾರೆ ಸುತ್ತ, ನೋಡಿ ನೋಡಿ. ಓಕೆ, ನೀರು ನೋಡಿದ್ರೆ ಕುಡಿಯುವಂತ ಆಸೆ ಆಗುತ್ತಲ್ಲ. ಕೋಲ್ಡ್ 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 ಕೋಲ್ಡ್. ಇದು ನಾವು ಡಿಮಾರ್ಟಿಗೆ ಹೋಗಿರುವಾಗ ಮಾಡಿರುವಂಥ ವಿಡಿಯೋ. ನಾವು ಬಟ್ಟೆ ಎಲ್ಲ ತುಂಬ ಪರ್ಚೇಸ್ ಮಾಡಿ, ಸ್ವಲ್ಪ ಮಗುವಿಗೆ, ಸ್ವಲ್ಪ ಎಲ್ಲ ಮ್ಯಾಟ್ ಅದು ಇದೆಲ್ಲ. ಆವಾಗ ಮಗುವನ್ನು ನೋಡಿ ಯಾವ ರೀತಿ ಮಲಗಿಸಿದ್ದೇವಂತ. ಪಾಪ ಅವನಿಗೆ ಗೊತ್ತಾಗೋದಿಲ್ಲ ಅಲ್ಲ, ಚಿಕ್ಕಿರೋದು. ಇವಾಗೆಲ್ಲ ಕುತ್ಕೊಳ್ಳೋದಿಲ್ಲ ಆ ರೀತಿ, ತುಂಬ ಕೂಗ್ತಾನೆ. ಅವಾಗೆಲ್ಲ ಗೊತ್ತಿರೋದಿಲ್ಲಲ್ಲ ಮಕ್ಕಳಿಗೆ, ಹಾಗೆ ಸುಮ್ಮನೆ ಮಲಗಿಕೊಂಡಿದ್ದಾನೆ. ಇದು ಒಂದು ನಾವು ಸುಂದರವಾದ ರೀಲ್ಸ್ ಮಾಡಿದ್ದು, ಅದರಲ್ಲೇ ಆಟೋಮೆಟಿಕ್ಕಾಗಿ ಕನ್ನಡಕ ಬಂದಿರುವಂಥದ್ದು. ಮಗುವಿಗೆ ಹಾಕಿದಲ್ಲ, ಅವನು ಹೊಟ್ಟೆ ಹೇಳ್ಕೊಂಡು ಮುಂದೆ ಹೋಗ್ತಿದ್ದ. ಅದನ್ನೆಲ್ಲ ನೋಡುವಾಗಲೇ ಚಂದ ಅನಿಸ್ತಿತ್ತು. ತುಂಬ ಮುದ್ದಾಗಿ ಕಾಣ್ತಿದ್ದಾನೆ. ನನಗೂ ನೋಡುವಾಗ ತುಂಬಾ ಖುಷಿಯಾಗುತ್ತೆ. ಬಟ್ ಮಕ್ಕಳು ಚಿಕ್ಕ ಇರುವಾಗ ಹೇಗಿರ್ತಾರೆ ನೋಡಿ, ಅದೆಲ್ಲ ಬದಲಾಗ್ತಾರೆ ದೊಡ್ಡಾದ್ಮೇಲೆ ಮುಖದ ಶೇಪ್ ಅದು ಇದೆಲ್ಲ ಬದಲಾಗುತ್ತೆ. ಬಟ್ ಸೌಂದರ್ಯ ಮುಖ್ಯ ಅಲ್ಲ ಯಾವುದೇ ಮಗುವಿಗೆ ಸಹ. ಮಗುವೇ ಚಂದ. ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡಿರುವಂಥದ್ದು. ಆವಾಗ ಮಗುವಿಗೆ ಒಂದು 8 ತಿಂಗಳಾಗಿತ್ತು ಅನಿಸುತ್ತೆ. ಸೊ ಆವಾಗ ನೋಡಿ, ನಾನು ಹಸ್ಬೆಂಡ್ ಹತ್ರ ಒಂದು ಒಳ್ಳೆ ಫೋಟೋ ತೆಗಿಲಿಕ್ಕೆ ಹೇಳಿದ್ರು. ನನ್ನ ಹಸ್ಬೆಂಡ್ ಒಂದು ವಿಡಿಯೋ ಮಾಡಿದ್ದಾರೆ. ಅದು ಹೆಂಗಿತ್ತಂದರೆ ವಿಡಿಯೋ, ಇವರು ಮಳೆ ಪಟಾಕಿಯನ್ನು ಬಿಟ್ಟು ಉಂಟಲ್ಲ, ನಮ್ಮ ವಿಡಿಯೋ ಮಾಡುವಂಥ ಇದು ಮಾಡಿದ್ದಾರೆ. ಬಟ್ ಮಳೆ ಪಟಾಕಿ ಬಿಟ್ಟು ಬಂದು ದೊಡ್ಡ ಮಳೆ ಪಟಾಕಿ ಆದ ಕಾರಣ ಮಳೆಯೆಲ್ಲ ನಮ್ಮ ಮೇಲೆ, ನಾನು ಬೇಗ ಓಡಿ ಅಂದರೆ ಪುಟಾಣಿ ಮಗು ಇತ್ತಲ್ಲ, ಅದಕ್ಕೋಸ್ಕರ ಬೇಗ ಓಡಿ ಹೋಗಿ ನಿಂತಿದ್ದೀನಿ ಅಲ್ಲಿ. ತುಂಬ ಖುಷಿ ಆಯಿತು ಅವತ್ತು. ಓಕೆ, ನೆಲಚಕ್ರ ಅದು ಇದೆಲ್ಲ ಬಿಟ್ವಿ. ಜಾಸ್ತಿ ಟಪ 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 ಅಂತ ಹೊಡೆಯುವಂಥ ಪಟಾಕಿ ನಾವೇನು ಜಾಸ್ತಿಯಾಗಿ ಬಿಡಲಿಲ್ಲ. ಯಾಕಂತ ಹೇಳಿದರೆ ಮಗು ಇದ್ದಲ್ಲ, ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಈ ಥರ ಮಳೆ, ನೆಲಚಕ್ರ ಅದೆಲ್ಲ ಬಿಟ್ವಿ ಅಷ್ಟೇ. ನೋಡಿ, ನೆಲಚಕ್ರ ಇದೆ ಎಷ್ಟು ಚೆನ್ನಾಗಿದೆ ನೋಡಿ, ಖುಷಿಯಾಗುತ್ತಲ್ಲ ನೋಡುವಾಗ. ಸುಮಾರು ನೋಡ್ತಾನೆ. ಇಲ್ಲಿ ನನ್ನ ಮಗು ಒಂದು ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಂತ ಹೇಳ್ತೇವೆ ಹೊಸ್ತಿಲು ದಾಟೋದು ಅಂತೆಲ್ಲ ಮಾಡ್ತಾರಲ್ಲ, ಆ ರೀತಿ ನಾನು ಅದಕ್ಕೆ ಕಾಲಿಟ್ಟೆ, ನೋಡೋಣ ಕಾಲು ದಾಟಿ ಹೋಗ್ತಾನಂತ. ಅವ್ನು ಪಾಪ ನಿಧಾನ ಟ್ರೈ ಮಾಡ್ತಾ ಇದ್ದ. ನನಗೂ ಖುಷಿ ಆಯಿತು ನೋಡಿಕೊಂಡು.
ಮಗು ಕಷ್ಟಪಟ್ಟು ದಾಟಿದ ನೋಡಿ ಪುಟಾಣಿ ಮಗು. ನಾನು ಅಲ್ಲಿ ಗೋಡೆಯಿಂದ ಗೋಡೆಗೆ ಅಡ್ಡವಾಗಿ ಬೆಡ್ಡನ್ನು ಇಟ್ಟಿದ್ದೇನೆ, ಆ ಕಡೆ ಎಲ್ಲ ಹೋಗಬಾರ್ದು ಅಂತಿಲ್ಲ. ಅಡುಗೆ ಎಲ್ಲ ಮಾಡುವಾಗ ಈ ಕಡೆ ಬಿಟ್ಟು ಬೆಡ್ ಅಡ್ಡ ಇಡ್ತೇನೆ. ಇಲ್ಲಿ ನಾನು ಒಂದು ವಿಕ್ಸಿದು ಬಾಟ್ಲ್ ಇಟ್ಟಿದ್ದೇನೆ, ಮಗು ಮುಂದೆ ಮುಂದೆ ಬರಲಿ ಅಂತ ಹೊಟ್ಟೆ ಎಳೆದುಕೊಂಡು. ನೋಡಿ ಅವನು ನಿಧಾನವಾಗಿ ಟ್ರೈ ಮಾಡಿಕೊಂಡು ಮುಂದೆ ಬಂದ. ಇದೆಲ್ಲ ನೋಡಿ ಒಂಥರ ತುಂಬಾ ಖುಷಿ ಆಯಿತು. ಅವನು ಇನ್ನೂ ಕೂಡ ಮುಂದೆ ಬಂದ. ನನಗಂತೂ ತುಂಬಾ ಖುಷಿ ಆಯಿತು ಮನಸ್ಸಿಗೆ. ಇದು ನಾನು ಆನ್ಲೈನಲ್ಲಿ ತರಿಸಿರುವಂಥ ಗೊಂಬೆ. ಜಸ್ಟ್ ಕೂತ್ಕೊಳ್ಳಿಕ್ಕೆ ಮಾತ್ರ ಆಗುತ್ತೆ, ಅದನ್ನು ಹಿಡ್ಕೊಂಡು ಮಗು ಈ ಥರ ಮೂವ್ ಮಾಡ್ತಿದ್ದಾನೆ ನೋಡಿ, ಚೆನ್ನಾಗಿ ಆಗುತ್ತೆ. ಇದೆಲ್ಲ ನೋಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ಇರುತ್ತೆ. ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಿದ್ರಲ್ಲ, ಇದಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಡೆಕೋರೇಷನ್ ಮಾಡಿದ್ರು, ಖುಷಿ ಆಯಿತು. ಮಗುವಿನ ಮೊಣಕಾಲಲ್ಲಿರುವ ಒಂದು ಬಟ್ಟೆ ನಾನು ಆನ್ಲೈನಲ್ಲಿ ತರಿಸಿರುವಂಥದ್ದು. ಅಂದರೆ ಮಗು ಮುಂದೆ ಮುಂದೆ ಹೋಗುವಾಗ ಅವನ ಮೊಣಕಾಲಿಗೆ ಪೆಟ್ಟಾಗದಿರಲಿ ಅಂತ ಅದರಲ್ಲಿ ಕೊಟ್ಟಿದ್ದರು. ಅದಕ್ಕೋಸ್ಕರ ತರಿಸಿದ್ದೆ. ಬಟ್ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ, ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದೇನು ಅಷ್ಟು ಯೂಸ್ಫುಲ್ ಅಂತ ನನಗಂತೂ ಅನಿಸಲಿಲ್ಲ. ಅದನ್ನು ಟೈಟ್ ಆಗ್ತಿತ್ತು ಮಗುವಿಗೆ, ಅದನ್ನು ನಾನು ತೆಗಿತಾನೆ ಇದ್ದೆ. ಬಂದರು ನೋಡಿ, ಮಗು ಬಂದರು. ಅಂಬೆ ಕಾಲಲ್ಲಿ ಅಷ್ಟೇ ಬಂದದ್ದು. ಫಸ್ಟಿಗೆ ಒಂದು ಜುಟ್ಟನ್ನು ಕಟ್ಟಿದ್ದೆ, ಮತ್ತು ಅದು ನಾನು ಫ್ರೂಟ್ಸ್ ತಿನ್ನಲಿಕ್ಕೋಸ್ಕರ ಅದು ತಂದಿರುವಂಥದ್ದು. ಬಟ್ ಅವನ ಬಾಯಿಗಿಂತ ಅದರದ್ದು ನಿಪ್ಪಲೆ ದೊಡ್ಡದಾಗಿತ್ತು, ಹಾಗೆ ನಾನೇನು ಅಷ್ಟು ಯೂಸ್ ಆಗಲಿಲ್ಲ. ಇಲ್ಲಿ ಒಂದು ಚಿಕ್ಕದ ತುಣುಕು ರೀಲ್ಸನ್ನು ಮಾಡಿರುವಂಥದ್ದು. ಹಸ್ಬೆಂಡ್ ಮಗುವನ್ನು ಇಟ್ಕೊಂಡಿದ್ರು, ಮತ್ತು ಬೇಸಿಗೆ ಕಾಲ ಆದ ಕಾರಣ ಸುತ್ತುಗಡೆ ಎಲ್ಲ ಬೆಂಕಿ ಎಲ್ಲ ಕೊಟ್ಟಿದ್ರು ಅಂತ ಹೇಳಿದರೆ ತರಗೆಲೆ ಎಲ್ಲ ಸುಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ನಾನೊಂದು ಸಣ್ಣದ ತುಣುಕು ಹಾಕಿರುವಂಥದ್ದು. ನನ್ನ ಫ್ರೆಂಡ್ ಕೇಳಿದ್ಲು, ಮಗು ಊಟ ಮಾಡ್ತಾನಾ, ಹೇಗೆ ಊಟ ಮಾಡೋದಿಲ್ವಾ, ಅಲ್ಲ ಹೇಗೆ ಊಟ ಕೊಡ್ತೀನಿ ಅಂತೇಳಿ. ನಾನು ಅವಳಿಗೋಸ್ಕರ ಈ ರೀತಿ ವಿಡಿಯೋವನ್ನು ಮಾಡಿರುವಂಥದ್ದು. ಊಟ ಕೊಟ್ಟರೆ ನೋಡಿ ಹೇಗೆ ಮಾಡ್ತಿದ್ದ ಅಂತೇಳಿ. ಮಗು ಊಟನೇ ಮಾಡ್ತಿರ್ಲಿಲ್ಲ, ಬಟ್ ನಿಧಾನವಾಗಿ ನಾನು ಸ್ವಲ್ಪ ಊಟವನ್ನು ಕೊಡ್ತಾ ಇದ್ದೆ. ಹೇಗೋ ಒಪ್ಪಿಸಿ ಊಟವನ್ನು ಕೊಡ್ತಾ ಇದ್ದೆ. ಬಟ್ ತಿಂತಾನೆ ಇರಲಿಲ್ಲ. ಮಕ್ಕಳು ಹಾಲು ಕುಡಿಯುವಾಗ ಊಟವಂತೂ ತಿನ್ನುವುದೇ ಇಲ್ಲ. ಹಾಲು ಕುಡಿತಾ ಇರುವಾಗ ನಾವು ಹಾಲು ಕುಡಿದ ತಕ್ಷಣ ಊಟವನ್ನು ಕೊಡಬಾರ್ದು. ಹಾಲು ಕೊಡದೇ ಇದ್ದಾಗ ಸ್ವಲ್ಪ ಸಮಯ ಗ್ಯಾಪ್ ಬಿಟ್ಟು ಆ ರೀತಿಯಾಗಿ ಕೊಡಬೇಕು. ಇಲ್ಲದಿದ್ದರೆ ನೋಡಿ ಹೇಗೆ ದೂಡ್ತಾನೆ ಅಂತ. ಮಗು ಚಿಕ್ಕ ಮಗು ಇದ್ದ ಅವಾಗ ಒಂದು ಎಷ್ಟು ತಿಂಗಳು ಅಂತ ನೆನಪಿಲ್ಲ, ಒಂದು 10 ತಿಂಗಳು ಆಗಿರ್ಬೋದು. ಆ ಸಮಯದಲ್ಲಿ ನೋಡಿ ಇದು ನೋಡಿದ್ರೆ ಒಂಥರ ಕ್ಯೂಟ್ ಅನಿಸುತ್ತೆ ಮಗು ಮಾಡೋದು ಅಲ್ವಾ. ಆವಾಗ ಕುಗ್ತಾ ಇರ್ತಾರೆ. ಕೆಲವೊಂದು ಅವರ ಕೈಗಳಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲದಾಗ ಕುಗ್ತಾ ಇರ್ತಾರೆ. ಅವಾಗ ನಾವು ನಿಧಾನ ಸಮಾಧಾನ ಪಡಿಸಿದ್ರೆ ಆಯ್ತು. ಈ ರೀತಿಯೆಲ್ಲ ಹೋಗಲಿಕ್ಕೆ ಬಿಡಬೇಡಿ. ನಾನು ಆವಾಗ ಬಿಟ್ಟಿದ್ದೇನೆ. ಅದೇನಂತ ಹೇಳಿದ್ರೆ ಕೈಗೆಲ್ಲ ತಾಗುತ್ತೆ, ಮತ್ತು ಅದನ್ನು ನಿಂತ್ಕೊಂಡ್ರೆ ಕಣ್ಣಿಗೆಲ್ಲ ತಾಗುತ್ತೆ. ತುಂಬಾ ಜಾಗೃತಿ ಆಗಿರಬೇಕು ಮಕ್ಕಳು ಇರುವಾಗ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಒಂದು 40 ವರ್ಷ ಅಥವಾ 50 ವರ್ಷ ಎಷ್ಟೋ ವರ್ಷದ ಹಿಂದಿನ ಒಂದು ಮರ ಇತ್ತು, ಮಾವಿನ ಮರ. ಅದರಲ್ಲಿ ಯಾವುದೇ ರೀತಿ ಒಂದು ಸಲ ಮಾವಿನಕಾಯಿ ಆಗಲೇ ಇಲ್ಲ. ಅದಕ್ಕೋಸ್ಕರ ಅದು ಮರವನ್ನು ಕಡಿಯುವ ಅಂತ ಹೇಳಿದರು. ಅಂದರೆ ಫುಲ್ ಸುಮ್ಮನೆ ಕಸ ಅದಿದ್ದೆಲ್ಲ ಬಿದ್ದಿದ್ದಾಗ್ತಿತ್ತು, ಮತ್ತು ಸುಮ್ಮನೆ ಬಿದ್ದರೆ ಸಹ ಪ್ರಾಬ್ಲಮ್ ಅಲ್ಲ ಅದೆಲ್ಲ ಮಳೆಗಾಲದಲ್ಲೆಲ್ಲ. ಅದಕ್ಕೋಸ್ಕರ ಕಡ್ದಿದ್ವಿ. ಸೊ ಅದು ಎಂತ ಹೇಳ್ತಾರೆ, ಅದು ಮಳೆಗಾಲದಲ್ಲೆಲ್ಲ ಸ್ವಲ್ಪ ಇದಾಗುತ್ತೆ, ಕುಂಬಾಗುತ್ತೆ, ಗೊತ್ತಾಯ್ತಾ. ತುಂಬ ಹಳೇದಾಗುತ್ತಲ್ಲ, ಅವಾಗ ಉಂಟಲ್ಲ ಇದರಲ್ಲಿ ಅಣಬೆ ಎಲ್ಲ ಎದ್ದೇಳುತ್ತೆ. ಇದು ಅಣಬೆ ಎದ್ದಿತ್ತು. ನನ್ನ ಅಮ್ಮ ಇದು ಅಣಬೆಯನ್ನು ಸಾಂಬಾರು ಮಾಡಿದ್ರು ಅಮ್ಮ ಇರುವಾಗ. ಅಮ್ಮ ಹೋದ್ಮೇಲೆ ನಾನು ಅಲ್ಲಿ ನೋಡಿದೆ ಅಣಬೆ. ಸೊ ಅದನ್ನು ತಂದು ನಾನು ಮಾಡಿದ್ದೆ. ಬಟ್ ಅದು ಒಳ್ಳೇದಾಗಿರಲಿಲ್ಲ. ಯಾಕೆಂತ ಹೇಳಿದರೆ ನಾನು ಅಣಬೆಯನ್ನು ತರುವಾಗ ಅದು ಬೆಳೆದ ತುಂಬ ಒಂಥರ ನಾರ್ ಟೈಪ್ ಆಯಿತು, ಒಂಥರ ಗಟ್ಟಿ ಟೈಪ್ ಆಗಿತ್ತು. ನನಗೆ ಸಾಂಬಾರು ಮಾಡುವಾಗ ನಾನು ಒಬ್ಬಳೆ ತಿಂದದ್ದು. ಮತ್ತು ನನ್ನ ಹಸ್ಬೆಂಡ್ ಎಲ್ಲ ತಿನ್ನೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಇದೆಲ್ಲ ತಿಂದ ಅಭ್ಯಾಸನೇ ಇಲ್ಲ. ಹಳ್ಳಿ ಜೀವನದಷ್ಟು ಚಂದ ಸಿಟಿ ಜೀವನ ಅಲ್ಲ. ಸಿಟಿ ಜೀವನದವರಿಗೆ ಏನು ಸಹ ಗೊತ್ತೇ ಇರೋದಿಲ್ಲ.
ಅಂತ ಹಳ್ಳಿಯಲ್ಲಿ ಎಲ್ಲ ಗೊತ್ತಿರುತ್ತೆ, ಅದು ಇದು ಔಷಧಿ ಅದು ಇದೆ ಎಲ್ಲ. ಬಟ್ ಈ ಸಿಟಿಯವ್ರಿಗೆ ಏನಂದರೆ ಏನು ಗೊತ್ತಿಲ್ಲ. ನನಗೆ ನನ್ನ ಹಳ್ಳಿ ಜೀವನ ಮತ್ತು ಸಿಟಿ ಜೀವನದ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ ತಿಳಿಸ್ತೇನೆ. ಕೆಲವೊಂದು ಹಾಳಾಗಿರುತ್ತೆ, ಇದೆಲ್ಲ ಸಾಂಬಾರು ಮಾಡಲಿಕ್ಕೆ ಆಗೋದಿಲ್ಲ. ಎಳೆಯದಿರುತ್ತಲ್ಲ, ತುಂಬ ಚಿಕ್ಕ ಪುಟಾಣಿ ಅಂದರೆ ಎದ್ದದಷ್ಟೇ, ಅಂಥದ್ದೆಲ್ಲ ಒಳ್ಳೆ ಇರುತ್ತೆ. ತುಂಬ ಬೆಳಗದು ಒಳ್ಳೆ ಇರೋದಿಲ್ಲ. ಮತ್ತು ಹುಳ ಎಲ್ಲ ಇರುತ್ತೆ. ಸಾಂಬಾರು ಮಾಡಿ ಆದಮೇಲೆ ಅದಕ್ಕೆ ನಾವು ಇದು ಹಾಕಬೇಕು, ಏನಂದರೆ ಕಬ್ಬಿಣವನ್ನು ಬಿಸಿ ಮಾಡಿ ಹಾಕಬೇಕು. ಕೆಲವು ಹಾವೆಲ್ಲ ಹರಿದಿದ್ದರೆ ಎಲ್ಲ ವಿಷ ಅಂತ ಹೇಳ್ತಾರೆ.